ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ 1 FA1 ತರಗತಿ 3ನೇ ತರಗತಿ ವಿಷಯ ಕನ್ನಡ, ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ. ರೋಮನ್ ಸಂಖ್ಯೆ 1, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. 1ನೇ ಪ್ರಶ್ನೆ, ತುತ್ತೂರಿ ಪಾಠವು ಯಾವ ರೂಪದಲ್ಲಿದೆ? ಉತ್ತರ, ತುತ್ತೂರಿ ಪಾಠ ಪದ್ಯ ರೂಪದಲ್ಲಿದೆ. 2ನೇ ಪ್ರಶ್ನೆ, ನನ್ನ ಕನಸು ಪಾಠದಲ್ಲಿ ಮುಖ್ಯವಾಗಿ ಯಾವ ವಿಷಯ ವ್ಯಕ್ತವಾಗುತ್ತದೆ? ಉತ್ತರ, ಕನಸು. 3ನೇ ಪ್ರಶ್ನೆ, ಸ್ವಾತಂತ್ರ್ಯ ದಿನಾಚರಣೆ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಉತ್ತರ, ಸ್ವಾತಂತ್ರ್ಯೋತ್ಸವ. ಮೇನ್ ಕ್ವೆಶ್ಚನ್ ನಂಬರ್ 2, ಮಾದರಿಯಂತೆ ಬರೆಯಿರಿ. 4ನೇದು, ಹಾರು ಹಾರಿದನು, ಹಾಡು ಹಾಡಿದನು, ಓದು ಓದಿದನು, ಮಾಡು ಮಾಡಿದನು. ಮೇನ್ ಕ್ವೆಶ್ಚನ್ ನಂಬರ್ 3, ಒಂದು ವಾಕ್ಯದಲ್ಲಿ ಉತ್ತರಿಸಿ. 7ನೇ ಪ್ರಶ್ನೆ, ತುತ್ತೂರಿ ಎಂದರೆ ಏನು? ಉತ್ತರ, ತುತ್ತೂರಿ ಅಂತಂದರೆ ಊದುವ ವಾದ್ಯ. 8ನೇ ಪ್ರಶ್ನೆ, ನನ್ನ ಕನಸು ಪಾಠದಲ್ಲಿ ಯಾರ ಕನಸಿನ ಕುರಿತು ಹೇಳಲಾಗಿದೆ? ಉತ್ತರ, ರಾಜುವಿನ ಕನಸಿನ ಬಗ್ಗೆ ಹೇಳಲಾಗಿದೆ. 9ನೇದು, ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು? ಉತ್ತರ, ನಮ್ಮ ದೇಶ ಸ್ವತಂತ್ರವಾದ ದಿನ ಸ್ವಾತಂತ್ರ್ಯ ದಿನಾಚರಣೆ. ಮೇನ್ ಕ್ವೆಶ್ಚನ್ ನಂಬರ್ 4, 2 ವಾಕ್ಯಗಳಲ್ಲಿ ಉತ್ತರಿಸಿ. 10ನೇ ಪ್ರಶ್ನೆ, ನನ್ನ ಕನಸು ಪಾಠದ ಮುಖ್ಯ ಆಶಯವನ್ನು ಬರೆಯಿರಿ. ಉತ್ತರ, ನನ್ನ ಕನಸು ಪಾಠದ ಮುಖ್ಯ ಆಶಯಗಳು ಅಂದರೆ ಕಾಡಿನ ನಾಶವನ್ನು ತಡೆಯುವುದು, ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸುವುದು. 11ನೇ ಪ್ರಶ್ನೆ, ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಶಾಲೆಯಲ್ಲಿ ಮಾಡುವ 2 ಕಾರ್ಯಗಳನ್ನು ಬರೆಯಿರಿ. 1ನೇದು, ಶಾಲಾ ಮೈದಾನವನ್ನು ಸ್ವಚ್ಛಗೊಳಿಸುವುದು. 2ನೇದು, ತಳಿರು ತೋರಣಗಳಿಂದ ಸಿಂಗರಿಸುವುದು. ಮೇನ್ ಕ್ವೆಶ್ಚನ್ ನಂಬರ್ 5, ಪದವನ್ನು ಬಳಸಿ ವಾಕ್ಯ ಬರೆಯಿರಿ. 12ನೇ ಪ್ರಶ್ನೆ, ಕನಸು ಪದವನ್ನು ಬಳಸಿ ಒಂದು ವಾಕ್ಯ ಬರೆಯಿರಿ. ನಾನು ಕನಸಿನಲ್ಲಿ ರಾಜನಾಗುವ, ಅಥವಾ ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ಕನಸು ಪದಕ್ಕೆ ಬೇರೆ ಬರಿಬೋದು. ಸ್ವಾತಂತ್ರ್ಯ ಪದವನ್ನು ಬಳಸಿ ಒಂದು ವಾಕ್ಯ ಬರೆಯಿರಿ. ಪ್ರಾಣಿ ಪಕ್ಷಿಗಳಿಗೆ ಸ್ವಾತಂತ್ರ್ಯದಿಂದ ಇರಲು ಬಿಡಬೇಕು.